ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಗೌರ್ಮೆಂಟ್ ಅಪ್ರೂವ್ಡ್ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಈ ಅಪ್ಲಿಕೇಶನ್ನ 18 ಇಯರ್ಸಿಂದ ಹಿಡಿದು 40 ಇಯರ್ಸ್ ಆಗೋವರೆಗೂ ಕೂಡ ಯಾರಾದರೂ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ಫೋನಲ್ಲಿ ಕೂಡ ನೋಡ್ಕೋಬೋದು ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ನೋಡ್ಕೋಬೋದು. ಗೂಗಲ್ಗೆ ಹೋಗಿ ಗೂಗಲಲ್ಲಿ APY ಅಂತ ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಿದ ತಕ್ಷಣ ಅಟಲ್ ಪೆನ್ಷನ್ ಯೋಜನಾ ಅಂತ ಸ್ಟಾರ್ಟಿಂಗಲ್ಲೇ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಅದೇ ಒಂದು ಒರಿಜಿನಲ್ ವೆಬ್ಸೈಟ್. ನೀವು ಯಾವ ವೆಬ್ಸೈಟ್ ಕೂಡ ಹೋಗಬೇಡಿ. ಈ ವೆಬ್ಸೈಟ್ ಸಿಕ್ಕಿಲ್ಲ ಅಂದರೆ ಅಟಲ್ ಪೆನ್ಷನ್ ಯೋಜನಾ ಅಂತಲೇ ಸರ್ಚ್ ಮಾಡಿ. ಆ್ಯಂಡ್ ಇವಾಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ಓಪನ್ ಯುವರ್ NPS ಅಕೌಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ 3 ಆಪ್ಷನ್ಸ್ ಕಾಣಿಸುತ್ತೆ. ಅದರಲ್ಲಿ ಅಟಲ್ ಪೆನ್ಷನ್ ಯೋಜನಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ APY ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಫಾರ್ಮ್ನ ಫಿಲ್ ಮಾಡಿ ಅಂತ ಕೇಳುತ್ತೆ. ಇವಾಗ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಿಲ್ಲ, ಸೊ ನೋ ಅಂತ ಹಾಕ್ತಿದ್ದೀವಿ. ಆ್ಯಂಡ್ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಕೌಂಟ್. ಇದು ಆಲ್ಮೋಸ್ಟ್ ಗೌರ್ಮೆಂಟ್ ಬ್ಯಾಂಕ್ಸೇ ಕಾಣಿಸ್ತಿದೆ, ಬಿಕಾಸ್ ನಂದು ಫೆಡ್ರಲ್ ಬ್ಯಾಂಕ್, ಸೊ ಇದರಲ್ಲಿ ಅದು ಆಪ್ಷನ್ ಇರಲಿಲ್ಲ. ಸೊ ಫೆಡ್ರಲ್ ಬ್ಯಾಂಕ್ ಇಲ್ಲದೆ ಇರೋದ್ರಿಂದ ನಾನು ನಮ್ಮ ಅಪ್ಪಂದು ಅಕೌಂಟ್ನ ಲಾಗಿನ್ ಆಗ್ತಾಯಿದ್ದೆ. ಅವ್ರದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ಬ್ರ್ಯಾಂಚ್ ನೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಬ್ರ್ಯಾಂಚ್ ನೇಮ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ಪರ್ಸ್ನಲ್ ಆಗಿರೋದ್ರಿಂದ ನಾನು ನಿಮಗೆ ಅದು ತೋರಿಸ್ತಿಲ್ಲ. ನೀವು ಅದನ್ನು ಆ್ಯಡ್ ಮಾಡಲೇಬೇಕು, ಬಿಕಾಸ್ ಅಲ್ಲಿ ಸ್ಟಾರ್ ಮಾರ್ಕ್ ಇದೆ ಅದರಿಂದ. ನಾನಿಲ್ಲಿ ಸುಮ್ಮನೆ 00 ಅಂತ ಹಾಕ್ಕೊಂಡೆ. ಇವಾಗ ಬ್ಯಾಂಕ್ ಅಕೌಂಟ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಸೇವಿಂಗ್ ಅಕೌಂಟ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಫ್ಯಾಮಿಲಿಲಿ ಯಾರು ಸೇವಿಂಗ್ ಅಕೌಂಟ್ ಯೂಸ್ ಮಾಡ್ತಿದ್ದಾರೋ ಅವ್ರ ಪ್ರೊಫೈಲ್ನೇ ಲಾಗಿನ್ ಆಗಿ. ಇದರಲ್ಲಿ ಇವಾಗ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಪರ್ಸ್ನಲ್ ಆಗಿರೋದ್ರಿಂದ ನಾನು ತೋರಿಸ್ತಿಲ್ಲ. ನಿಮ್ಮ ಬ್ಯಾಂಕ್ IFSCನ ಎಂಟರ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಪ್ಲೀಸ್ ಎಂಟರ್ ಅಂತೆಲ್ಲ ಕೊಡ್ತಾ ಇದ್ದಾರೆ, ಸೊ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಫುಲ್ 00 ಇರೋದನ್ನ ತೆಗೆದುಬಿಟ್ಟೆ. ಇವಾಗ ಇದನ್ನು KYC ಅಪ್ಲೈ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಆಧಾರ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನೀವು ಕೂಡ ಆಧಾರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಅದು ತುಂಬ ಈಸಿಯಾಗಿ ಎಂಟರ್ ಮಾಡ್ಕೋಬೋದು ಆ್ಯಂಡ್ ತುಂಬ ಸೆಕ್ಯೂರ್. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ ಕೂಡಲೇ ಎಂಟರ್ ಆಧಾರ್ ನಂಬರ್ ಅಂತ ಕೊಡ್ತಾರೆ. ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮದು ಇಮೇಲ್ ID, ನೀವು ಯಾರು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿರ್ತೀರೋ ಅವ್ರದ್ದೇ ಎಲ್ಲ ಡೀಟೇಲ್ಸ್ನ ಕೊಡಿ. ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟು ಬೇರೆಯವ್ರ ಇಮೇಲ್ IDಲೆಲ್ಲ ಲಾಗಿನ್ ಆದರೆ ನಿಮಗೆ ಸರಿ ಆಗೋಲ್ಲ, ಬಿಕಾಸ್ ಏನೇ ಮೆಸೇಜ್ ಬಂದರೂ ಅವ್ರಿಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಪಿರಿಯಾಡಿಸಿಟಿ ಆಫ್ ಕಾಂಟ್ರಿಬ್ಯೂಷನ್ ಅಂತ ಇದೆ. ಆ ಥರ ಏನಂದರೆ ನೀವು ಇವಾಗ ಪೇ ಮಾಡಬೇಕಾಗತ್ತೆ ಸ್ವಲ್ಪ. ಅದನ್ನು ನೀವು ತಿಂಗಳು ಪೇ ಮಾಡ್ತೀರಾ ಅಥವಾ ಕ್ವಾರ್ಟರ್ಲಿ ಪೇ ಮಾಡ್ತೀರಾ ಅಥವಾ ಹಾಫ್ ಇಯರ್ಲಿ ಪೇ ಮಾಡ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಾನು ಮಂತ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಳೋದು ಮರ್ತಿದ್ದೆ. ಇಲ್ಲಿ ಮೇಲ್ಗಡೆ ಪೆನ್ಷನ್ ಅಮೌಂಟ್ ಅಂತ ಇದೆಯಲ್ಲ, ಇಲ್ಲಿ 1000ಇಂದ 5000ವರೆಗೂ ಆಪ್ಷನ್ಸ್ ಕೊಡ್ತಾರೆ. ಇದರಲ್ಲಿ ತೋರಿಸ್ತಿಲ್ಲ ಆಪ್ಷನ್ಸ್, ಬಟ್ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ಸ್ ಕೊಡ್ತಾರೆ. ಅದರಲ್ಲಿ ನಾನು 3000 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಕೆಳಗೆ ಬಂದರೆ ಇಲ್ಲಿ TNC ಇದೆ, ಅದನ್ನು ನೀಟಾಗಿ ಓದ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಆಗಿ ಲಾಸ್ಟಿಗೆ ಬಂದರೆ ಕ್ಯಾಪ್ಚಾ ಎಂಟರ್ ಮಾಡೋಕ್ಕೆ ಕೇಳ್ತಾರೆ. ಇದೇನಿಲ್ಲ, ತುಂಬ ಸಿಂಪಲ್. ಇವಾಗ 75 + 8 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಆ್ಯಡ್ ಮಾಡೋದಷ್ಟೇ. 83 ಅಂತ ಆ್ಯಡ್ ಮಾಡಿಕೊಂಡು OTP ಕೇಳ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ OTP ಬರುತ್ತೆ. ಅದನ್ನು ಎಂಟರ್ ಮಾಡ್ಕೊಳ್ಳಿ. ನಾನು ಕೂಡ ಈ ಫಾರ್ಮ್ಸ್ನೆಲ್ಲ ಫಿಲ್ ಮಾಡ್ಕೊಬಿಡ್ತೀನಿ. ಫಾರ್ಮ್ ಫಿಲ್ ಆದ ಕೂಡಲೇ ಈ ಥರ ಒಂದು ಕಾರ್ಡ್ ನಿಮಗೆ ಕಾಣಿಸುತ್ತೆ. ನಾನಿಲ್ಲಿ ಪೇಮೆಂಟ್ ಆಪ್ಷನ್ 5000 ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರಿಂಟೌಟ್ ಕೂಡ ತಗೊಳ್ಬೋದು ಫಾರ್ ಅ ಸೇಫರ್ ಸೈಡ್. ಈಗ ರಿಜಿಸ್ಟರ್ ಹೇಗಾಗೋದು ಅಂತ ಹೇಳ್ಕೊಟ್ಟಾಯಿತು. ಇದರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಗಿದೆ ಮತ್ತು ಡೀಟೇಲ್ಸ್ ಏನು ಅಂತ ನೋಡೋಣ ಬನ್ನಿ. ನೋಡಿ, ಇದರಲ್ಲಿ ಕೊಟ್ಟಿದ್ದಾರೆ, you need to be at least 18 years of age and not older than 40 years.
ನೀವು 18 ಇಯರ್ಸಿಂದ 40 ಇಯರ್ಸ್ ಒಳಗೆ ಇರಬೇಕು. ಆ್ಯಂಡ್ ನಿಮ್ಮದು ಬ್ಯಾಂಕ್ ಅಕೌಂಟ್ ಸೇವಿಂಗ್ ಬ್ಯಾಂಕೇ ಆಗಿರಬೇಕು, ಅಥವಾ ಪೋಸ್ಟ್ ಆಫೀಸ್ದು ಅಕೌಂಟ್ ಇರುತ್ತಲ್ಲ ಅದು ಕೂಡ ಓಕೆ. ಇನ್ನೂ ಮಿಕ್ಕಿದ ಡೀಟೇಲ್ಸ್ ನೋಡಬೇಕು ಅಂದರೆ ಅಲ್ಲೇ ಕೆಳಗಿರೋ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ತುಂಬ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಓದ್ಕೊಳ್ಳಿ ಇಫ್ ಯು ವಾಂಟ್ ಟು ಚೆಕ್ ಫರ್ದರ್ ಡೀಟೇಲ್ಸ್. ನೀವು ಆ ಅಟಲ್ ಪೆನ್ಷನ್ ಯೋಜನಾ ಅನ್ನೋ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಅಬೌಟ್ ಅಸ್ ಮತ್ತು ಹೋಮ್ ಪೇಜ್ ಎಲ್ಲ ಸಿಗುತ್ತೆ. ಅದರಲ್ಲಿ ನಿಮಗೆ ತುಂಬ ಡೀಟೇಲಾಗಿ ಎಲ್ಲನೂ ಕೊಟ್ಟಿರ್ತಾರೆ. ನೋಡಿ, ಗ್ಯಾಲರಿಗೆ ಹೋದರೆ ಅವರು ಸೇವೆ ಮಾಡಿದ ಫೋಟೋಸ್ ಎಲ್ಲ ಇದೆ. ಇವಾಗ ನಾವು ಆ ಸ್ಕೀಮ್ಗೆ ಎಷ್ಟು ಪೇ ಮಾಡಬೇಕು ಅನ್ನೋ ಡೀಟೇಲ್ಸ್ನ ನೋಡೋಣ ಬನ್ನಿ. APY ಎಲಿಜಿಬಿಲಿಟಿ ಅಂತ ಟೈಪ್ ಮಾಡಿ ಇಮೇಜಸ್ಗೆ ಹೋದರೆ ಅಲ್ಲಿ ನೀವು ಎಷ್ಟೆಷ್ಟು ಪೇ ಮಾಡಬೇಕು ಅಂತ ಒಂದು ಫೋಟೋ ಥರ ಇದೆ. ನಾನು ಹೇಗೆ ತೋರಿಸಿದ್ದೀನೋ ಅದೇ ಥರ ಫೋಟೋ ಸಿಕ್ಕಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಂತ್ಲಿಯನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಮಂತ್ಲಿ ಇಷ್ಟು ಪೇ ಮಾಡಬೇಕು. ಇವಾಗ ನಾನು 3000 ಪೆನ್ಷನ್ ಸಿಗಬೇಕಂದ್ರೆ 126 ರೂಪೀಸ್ ಮತ್ತು 138 ರೂಪೀಸ್ ಆ ಥರ ಪೇ ಮಾಡ್ಕೊಂಡು ಹೋಗಬೇಕು. ಅದು ನಿಮಗೆ 18 ಇಯರ್ಸ್ ಆದರೆ ನೀವು ಸ್ಟಾರ್ಟಿಂಗ್ ಇದೆಯಲ್ಲ ಅಷ್ಟು ಪೇ ಮಾಡಬೇಕು. 19 ಆದರೆ ಅದ್ರ ಕೆಳಗಿದೆಯಲ್ಲ ಅಷ್ಟು ಮಾಡಬೇಕು. ನಿಮ್ಮ ಏಜ್ ಎಷ್ಟು ಇದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿರೋ ಥರ ಪೇ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆ್ಯಂಡ್ ನೀವು ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ಅಂತ ಪೇ ಮಾಡಿದ್ರೂ ಕೂಡ ಸೇಮೇ ರೇಂಜ್ ಆಗುತ್ತೆ. ಆದರೆ ನಾನು ಮಂತ್ಲಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಾವು 18 to 39 ಇಯರ್ಸ್ವರೆಗೂ ಪೇ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಬೆನಿಫಿಟ್ಸ್ ಅಂತ ಸಿಗುತ್ತೆ, ಅದನ್ನು ನೀಟಾಗಿ ಓದ್ಕೊಳ್ಳಿ ಇಫ್ ಯು ವಾಂಟ್. ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಅಂತೆಲ್ಲ ಇದೆ, ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಸೊ ಇಷ್ಟೇ. ನೀವು ಇದನ್ನು ಅಪ್ಲೈ ಮಾಡಿ 1 ವೀಕ್ 2 ವೀಕ್ ಆದರೂ ನಿಮಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಪ್ ದಿಸ್ ಇನ್ಫಾರ್ಮೇಷನ್ ಹೆಲ್ಪ್ಡ್ ಯು ಅ ಲಾಟ್. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, share and comment if you need any queries about this. And also please don't forget to follow us on Instagram. This is my Instagram ID. You can also get the direct link of this form in your DMs if you comment link on Instagram reel. Stay tuned to my channel. Thank you all. See you in the next video. Bye bye.